ನಮಸ್ಕಾರ. ನಾನು ಸುಶೀಲ ಮಂಜುನಾಥ್, ಚಿಕ್ಕಬಳ್ಳಾಪುರ ಜ್ಞಾನ ವಿಜ್ಞಾನ ಸಮಿತಿಯ ತಾಲೂಕು ಘಟಕದ ಅಧ್ಯಕ್ಷೆ. ಕೆಜೆವಿಎಸ್ ಸಮಿತಿಯು ರಾಜ್ಯದಾದ್ಯಂತ ಸುಮಾರು 20 ಜಿಲ್ಲೆಗಳಲ್ಲಿ ವೈಜ್ಞಾನಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಜನರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಸೃಷ್ಟಿ ಮಾಡೋದಕ್ಕೆ ಸಮಿತಿ ಕೆಲಸ ಮಾಡ್ತಾ ಇದೆ. ಈ ಕೆಜೆವಿಎಸ್ ಸಮಿತಿಯ ರಾಜ್ಯಾಧ್ಯಕ್ಷರು ಪ್ರೊಫೆಸರ್ CR ಚಂದ್ರಶೇಖರ್ ಸರ್ ಅವರು. ಇವರು ಪದ್ಮಶ್ರೀ ಪುರಸ್ಕೃತರು ಹಾಗೂ ಖ್ಯಾತ ಮನೋವಿಜ್ಞಾನ ತಜ್ಞರು. ಮತ್ತೆ ರಾಜ್ಯ ಕಾರ್ಯದರ್ಶಿಗಳು ಬಸವರಾಜು ಸರ್ ಅಂತ. ಇವರು ಎಲ್ಲ ಕಲಾಪಗಳನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಕೆಜೆವಿಎಸ್ ನಮ್ಮ ರಾಜ್ಯದಲ್ಲಿ ಮುನ್ನುಗ್ತಾ ಇದೆ. ಸಮಾಜದಲ್ಲಿ ಮೂಢನಂಬಿಕೆಗಳು, ಅಂಧಶ್ರದ್ಧೆಗಳು, ಮೌಢ್ಯಗಳಿಂದ ಜನರನ್ನ ಹೊರತರಬೇಕು, ಮತ್ತೆ ಮಕ್ಕಳಿಗೂ ಸಹ ಇವಾಗ್ಲಿಂದಾನೇ ಸಹ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸ್ಬೇಕು ಅನ್ನೋ ಸಲುವಾಗಿ ಎಲ್ಲ ಕಡೆನೂ ಈ ಒಂದು ವೈಜ್ಞಾನಿಕ ಚಿಂತನೆಗಳನ್ನ ಬೆಳೆಸುವ ನಿಟ್ಟಿನಲ್ಲಿ ಈ ಸಮಿತಿ ಕೆಲಸ ಮಾಡ್ತಾ ಇದೆ. ಮತ್ತೆ ವರ್ಷಕ್ಕೆ 2 ಬಾರಿ ವಿಜ್ಞಾನ ರಸಪ್ರಶ್ನೆ ಹಾಗೂ ಸ್ವಾತಂತ್ರ್ಯ ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಆಯೋಜಿಸಿ ಮಕ್ಕಳಿಂದ 40 ರು ತಗೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಮಕ್ಕಳಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನ ಆಯೋಜನೆ ಮಾಡಿ, ಮತ್ತೆ ಮಕ್ಕಳಿಂದ ಬರುವಂತಹ ದುಡ್ಡನ್ನ ಮಕ್ಕಳಿಗೋಸ್ಕರನೇ, ಅಂದ್ರೆ ಅವರಿಗೆ ಪ್ರಶಸ್ತಿಗಳನ್ನ, ನಗದು ಪ್ರಶಸ್ತಿಗಳನ್ನ ಕೊಡೋದಕ್ಕೋಸ್ಕರ, ಅಂದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಪ್ರಸ್ತುತ ಕೆಜೆವಿ ಸಮಿತಿಯು ಮಾರ್ಚ್ 10ರಿಂದ ಏಪ್ರಿಲ್ 10ರವರೆಗೆ ಸದಸ್ಯತ್ವ ಅಭಿಯಾನವನ್ನ ಪ್ರಾರಂಭಿಸಿದೆ. ಅಂದ್ರೆ ಇಲ್ಲಿ ಈ ಸಮಿತಿಗೆ ಸೇರಬಯಸುವ, ಅಂದ್ರೆ ಆಸಕ್ತಿ ಇರುವಂತಹ ಎಲ್ಲರೂ ಸಹ 100 ರು ಕೊಟ್ಟು ನೋಂದಣಿಯನ್ನ ಮಾಡಿಕೊಂಡು ಈ ಸಮಿತಿಗೆ ಸೇರಬಹುದಾಗಿದೆ. ವಾರ್ಷಿಕ ದೇಣಿಗೆಯನ್ನು ಕೊಟ್ಟು ವಾರ್ಷಿಕ ಚಂದಾದಾರರು ಸಹ ಆಗಬಹುದು. ಅಂದ್ರೆ ವಾರ್ಷಿಕ ದೇಣಿಗೆ 1,000 ರು ಕೊಟ್ಟು ವಾರ್ಷಿಕ ದಾನಿಗಳು ಸಹ ಆಗಬಹುದು. ಈ ಮುಖಾಂತರ ತಾವೆಲ್ಲರೂ ವೈಜ್ಞಾನಿಕ ಪ್ರವೃತ್ತಿಯನ್ನು ಬೆಳೆಸೋದಿಕ್ಕೆ ಕಾರಣೀಭೂತರಾಗಬಹುದು. ಕೆಜೆವಿಎಸ್ ಸಮಿತಿಯ ಮುಖಾಂತರ ಶಿಕ್ಷಣ ಶಿಲ್ಪಿ ಅನ್ನೋ ಒಂದು ಮಾಸಿಕ ಸಹ ಯಾರು ನೋಂದಣಿ ಮಾಡ್ಕೊಂಡಿದ್ದಾರೋ ಅವರಿಗೆಲ್ಲ ತಲುಪ್ತಾ ಇದೆ. ಇದಕ್ಕೆ 250 ರುಗಳನ್ನು ಕೊಟ್ಟು ನೋಂದಣಿ ಮಾಡ್ಕೋಬಹುದು. ಈ ಒಂದು ಪತ್ರಿಕೆಗೆ ತಾವು ಸಹ ಶೈಕ್ಷಣಿಕ ಮಾಹಿತಿಗಳನ್ನ ಕಳಿಸಿದ್ರೆ ಪ್ರಕಟಿಸಲಾಗುತ್ತೆ. ಇದೊಂದು ಸ್ವಾಯತ್ತ ಸಂಸ್ಥೆ, ಸರ್ಕಾರದಿಂದ ಯಾವುದೇ ಪ್ರೋತ್ಸಾಹಧನ ಇರುವುದಿಲ್ಲ. ಹಾಗಾಗಿ ಕೆಜೆವಿಎಸ್ನ ಸದಸ್ಯತ್ವದ ಮೂಲಕ ಇನ್ನಷ್ಟು ವೈಜ್ಞಾನಿಕ ಕಾರ್ಯಕ್ರಮಗಳನ್ನ ನಿರ್ವಹಿಸೋದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಬಲಪಡಿಸಿ ಕೆಜೆವಿಎಸ್ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು. ನಮಸ್ತೆ.